ಹಾಕಿ ಎಣ್ಣೆ ಹಾಕಿದ್ಮೇಲೆ ಆಮೇಲೆ ಸೊ ಒಳಗೆ ಹೋಗಿ ಸ್ನಾನ ಮಾಡಿ ಬರೋ ಜೊತೆಗೆ ಬೆಂಗಳೂರು ಮಳೆ ಗೊತ್ತಲ್ಲ, ಆಲ್ರೆಡಿ ಒಂದು ಹೋಗಿದೆ. 1 kg ಮಳೆ ಅಲ್ಲ, 1 ಕೋಟಿ ರೂಪಾಯಿ ಮಳೆ ಬಂದೋಗಿದೆ. ಇನ್ ಟುಡೇಸ್ ವ್ಲಾಗ್ ನಾನು ಯಾಕೆ ಲಾಗಿಂಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ ರೇಷನ್ ಖಾಲಿಯಾಗಿದೆ. ಕಾಯಿ ಪಲ್ಯ ತರಕ್ಕೆ ಹೋಗ್ತಾ ಇದ್ದೀವಿ. ರೇಷನ್ ಅಲ್ಲ, ಕಾಯಿ ಪಲ್ಯ, ತರಕಾರಿ, ಅಕ್ಕಿ, ಗೋಧಿ, ಬೇಳೆ. ಅಕ್ಕಿ, ಬೇಳೆ, ಗೋಧಿ ಏನಕ್ಕೆ? ಇನ್ನೊಂದೇನು ಕಟ್ಟಿಸೋಕ್ಕೆ ಅಂದರೆ ಬೆಂಗಳೂರಲ್ಲಿ ಎಷ್ಟೇ ಒಳ್ಳೆ ಗಾಡಿ ತೊಗೊಳ್ಳಿ, ಈ ಥರ ರೋಡಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ಈ ಥರ ನಾನು ಊರಿಂದ ತಪ್ಪು ಮಾಡಿಬಿಟ್ಟೆ, ಗಾಡಿ ತಂದು ಈ ಥರ ನಿಲ್ಲಿಸ್ಬೇಕಾಗುತ್ತೆ. ಜಾಗ ಇಲ್ಲ ಅಂದರೆ ಒಳಗಡೆ ನೋಡಿ, ಇಡೀ ಏರಿಯಾದಲ್ಲೇ ಬರೀ ಬೈಕ್ ಇದೆ. ಬೆಂಗಳೂರು ಆ್ಯಂಡ್ ರೈನಿ ಸೀಸನ್, ಇಟ್ಸ್ ಎನ್ ಅಫೇರ್. ಸಾರಿ, ಕಾಯಿ ಪಲ್ಯ ಥರ ಮುಂಚೆ ಒಂದು ಒಳ್ಳೆ ತಿಂಡಿ ಮಾಡೋಣ. ಎರಡು ಬೇಡ, ಒಂದು ಇಡ್ಲಿ ತಿನ್ನೋಣ. ಏನೂರೋ ಏನೋ, ಹೋಗ್ತಾ ಮಳೆ ಬರ್ತಾ ಬಿಸಿಲು. ಬ್ಯಾಕ್ ಟು ರೂಮ್ ಆಫ್ಟರ್ ತರಕಾರಿ ತೊಗೊಂಡು. ಸೊ ಕಮಿಂಗ್ ಟು ದ ಟಾಪಿಕ್, ವೈ ಐ ಸ್ಟಾರ್ಟೆಡ್ ಲಾಗಿಂಗ್ ಹೇಳ್ತೀನಿ. ಈಗೇನು ಹೇಳಬೇಕು? ಹಾಂ, ವಿಲಾಗ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಏನಂದರೆ, ನಾನು ಚಿಕ್ಕ ವಯಸ್ಸಿಂದನೂ ಹೆವಿ ಫಿಲಮ್ ನೋಡ್ತಿದ್ದೆ. ಹೆವಿ ಫಿಲಮ್ ಅಂದರೆ ತುಂಬ ಫಿಲಮ್ ಹುಚ್ಚು ಅನ್ನೋ ಥರನೇ ಇತ್ತು. ನಮ್ಮಮ್ಮನಿಗೆ ಯಾವಾಗಲೂ ನಂದು ಜೀನ್ಸ್ ಜೇಬಲ್ಲಿ, ಪ್ಯಾಂಟ್ ಜೇಬಲ್ಲಿ ಸಿನಿಮಾ ಟಿಕೆಟೇ ಸಿಗೋದು. ನಮ್ಮಮ್ಮ ಸಿಕ್ಕಾಗೆಲ್ಲ ಬೈತಿದ್ರು, ಅದೆಷ್ಟು ಮೂವಿಗೆ ಹೋಗ್ತೀವಿ ಅಂತ. ಬಟ್ ನಾನು ಮೂವಿಗೆ ಹೋದಾಗೆಲ್ಲ ಏನು ನೋಡ್ತಿದ್ದೆ ಅಂದರೆ ಕ್ಯಾಮ್ರಾ ವರ್ಕ್ಸ್ ನೋಡ್ತಿದ್ದೆ. ಲೈಕ್ ಅಲ್ಲಿರೋ ಕಲರ್ಸು, ಸೀನ್ರಿ ತೋರಿಸೋದವರು, ನೇಚರು, ಅದನ್ನೆಲ್ಲ ನೋಡ್ತಿದ್ದೆ. ಅದನ್ನೆಲ್ಲ ನೋಡಿ ಲೈಕ್ ನನಗೂ ಆ ಥರ ವೀಡಿಯೋ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಲಾಗಿಂಗ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಲಾಗಿಂಗ್ ಅಂತ ಗೊತ್ತಾಗಿದ್ದು ಆಲ್ಮೋಸ್ಟ್ ಲಾಕ್ಡೌನಲ್ಲಿ. ಅಲ್ಲಿವರೆಗೂ ಲಾಗಿಂಗ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ಕಮ್ಮಿಂಗ್ ಟು ಲಾಗಿಂಗ್ ಅಂದರೆ ಏನು ಅಂದರೆ, ಒಬ್ಬೊಬ್ಬರು ಒಂದೊಂದು ಥರ. ಒಬ್ಬೊಬ್ಬರು ಕ್ಯಾಮ್ರಾನ ಹಿಡ್ಕೊಂಡ್ಬಿಟ್ಟು ಹಲೋ ಗಾಯ್ಸ್ ಅಂತ ಹೋಗ್ಬಿಡ್ತಾರೆ. ಆಲ್ಮೋಸ್ಟ್ ನಾನು ಹಂಗೆ ಮಾಡ್ತಿರ್ತೀನಿ. ಅವಾಗ ಇನ್ನೂ ಸ್ವಲ್ಪ ಜನ ಟ್ರಾವೆಲ್ ಮಾಡಿಕೊಂಡು ಆಮೇಲೆ ಅದನ್ನ ಕುತ್ಕೊಂಡು ಎಡಿಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ ಮೋಟೋ ಲಾಗಿಂಗ್ ಮಾಡ್ತಾರೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಗಿಂಗ್. ಸೊ ನಾನೇನು ಅಂದರೆ ಎರಡೂ ಮಿಕ್ಸ್ ಮಾಡಿದ್ದೀನಿ ಇಲ್ಲಿವರೆಗೂ. ಸ್ವಲ್ಪ ದಿನ ಹಲೋ ಗಾಯ್ಸ್ ಅಂತ ಮಾತಾಡ್ಕೊಂಡು ಹೋಗಿದ್ದೀನಿ, ಇನ್ನೂ ಸ್ವಲ್ಪ ದಿನ ರೆಕಾರ್ಡ್ ಮಾಡ್ಕೊಬಂದು ಆಮೇಲೆ ಲಾಗ್ ಮಾಡಿದ್ದೀನಿ. ಸೊ ಹೆಂಗೆ ಅಂದರೆ, ಇದು ಕ್ಯಾಮ್ರಾ ಹುಚ್ಚು ಹೆಂಗೆ ಹಿಡಿತು ಅಂತ ಹೇಳಿದ್ನಲ್ಲ, ಅದೇ ಫಸ್ಟಿಂದ ನನಗೆ ಸಿನಿಮಾ ಅಂದರೆ ಹುಚ್ಚಿತ್ತು. ಬಟ್ ಒಂದು ದೃಶ್ಯ, ಒಂದು ಏನಾದ್ರು ನಡೀತಿದೆ, ಸೀನ್ ನಡೀತಿದೆ ಅಂದರೆ ಅದನ್ನ ವೀಡಿಯೋದಲ್ಲಿ ರೆಕಾರ್ಡ್ ಮಾಡೋದು ನಂಗೆ ಫಸ್ಟಿಂದ ಇಷ್ಟ ಆಯಿತು. ಸೊ ಆ ಹುಚ್ಚು ಒಳಗಿತ್ತು. ಆಮೇಲೆ ಲಾಗಿಂಗ್ ಅನ್ನೋದು ಹೆಂಗೆ ಗೊತ್ತಾಯ್ತು ನನಗೆ ಅಂದರೆ, ಮುಂಚೆ ಲೈಕ್ ಲಾಕ್ಡೌನ್ ಟೈಮಲ್ಲಿ ಹಾಗೆ ನಾನು ಲಾಗ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಯೂಟ್ಯೂಬ್ ಸಜೆಷನ್ ಬಂದಿತ್ತು, ರೆಕಮೆಂಡೇಷನ್ನು. ದೆನ್ ಐ ಸ್ಟಾರ್ಟೆಡ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಲಾಗ್ನ. ನನಗೆ ಕ್ಯಾಸಿ ನೈಸ್ಟೈಡು, ಪೀಟರ್ ಮೆಕ್ನನ್ನು, ಆಮೇಲೆ ಇರ್ಫಾನ್ ಜುನೇಜು, ನಮ್ಮ ಕನ್ನಡದಲ್ಲಿ ರಘು ಇನ್ಸ್ಟೋರು ಅವಾಗ ಲಾಗ್ ಮಾಡ್ತಿದ್ರು. ಟ್ರಾವೆಲ್ ಲಾಗು, ಮೋಟೋ ಲಾಗಿಂಗ್ ಲಾಗು ಮಾಡಿದ್ದಾರೆ, ಫುಡ್ ಲಾಗಿಂಗ್ ಮಾಡಿದ್ದಾರೆ. ಇವಾಗ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾನು ಜಾಸ್ತಿ ಅಂತ ನೋಡ್ತಾ ಇದ್ದಿದ್ದು ಅಂದರೆ ಕ್ಯಾಸಿ ನೈಸ್ಟೈಡ್ US ನ್ಯೂಯಾರ್ಕ್ ಅನಿಸುತ್ತೆ. ಸಖತ್ತಾಗಿ ಲಾಗ್ ಮಾಡ್ತಾರೆ ಅವರು. ಮೇ ಬಿ ಫಿಲ್ಮ್ ಮೇಕರ್, ನಂಗೆ ಇಫ್ ಐ ಆಮ್ ನಾಟ್ ರಾಂಗ್. ಬಟ್ ಅವ್ರ ಲಾಗ್ಸ್ನ ನಾನು ಹೆವಿ ನೋಡ್ತಿದ್ದೆ, ತುಂಬ ನೋಡ್ತಾ ಇದ್ದೆ ಅವ್ರನ್ನೇ. ಲೈಕ್ ಈಸ್ ಒನ್ ಆಫ್ ದ ಫೇಮಸ್ ಅನಿಸುತ್ತೆ. ಅವ್ರ ಫಿಲ್ಮ್ ಮೇಕಿಂಗ್ ಆ್ಯಂಗಲ್ಸು, ಆಮೇಲೆ ಅವ್ರು ಶೂಟ್ ಮಾಡೋ ಸ್ಟೈಲೆಲ್ಲ ನೋಡಿ ನಾನು ಯಾಕೆ ಲಾಗಿಂಗ್ ಸ್ಟಾರ್ಟ್ ಮಾಡಬಾರ್ದು ಅಂತ
ಅಂದ್ಕೊಂಡೆ. ಆ್ಯಂಡ್ ತುಂಬ ವರ್ಷಗಳ ನಂತರ ಲಾಗಿಂಗ್ನ ಸ್ಟಾರ್ಟ್ ಮಾಡಿದೆ. ಒಂದು 4 ಲಾಗ್ ಮಾಡಿದ್ದೆ ಆಲ್ರೆಡಿ ಯೂಟ್ಯೂಬಲ್ಲಿದೆ. ನಾನು KGF ಮೂವಿಗೆ ಹೋಗಿದ್ದೆಲ್ಲ ಫ್ರೆಂಡ್ಸ್ ಜೊತೆ KGF ಮೂವಿಗೆ ಹೋಗಿದ್ದೆಲ್ಲ ಲಾಗ್ ಮಾಡಿದ್ದೆ. ಆಮೇಲೆ ಸ್ಟಾಪ್ ಮಾಡಿದ್ದೆ. ಸೊ ಮತ್ತೆ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಲಾಸ್ಟ್ ಮಂತ್ ಅನಿಸ್ತು. ಸೊ ನನ್ನ ಫ್ರೆಂಡ್ ಹತ್ರ ಐಫೋನ್ ಇಸ್ಕೊಂಡೆ. ಈ ಮೈಕು ನಮ್ಮ ಆಫೀಸ್ದು, ಅಲ್ಲಿಂದ ಎತ್ಕೊಬಂದೆ. ಈ ಮೈಕ್ ಸೆಟಪ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲಿಂಕ್ನ ಬೇಕಾದ್ರೆ ಸಪ್ರೇಟಾಗಿ ಸೆಂಡ್ ಮಾಡ್ತೀನಿ. ಸೊ ಹಿಂಗೆ ಸ್ಟಾರ್ಟ್ ಆಯಿತು ನನ್ನ ಲಾಗಿಂಗ್ ಕತೆ. ಇವಾಗ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ, ಒಂದಿನ ಬಿಟ್ಟು ಒಂದಿನ. ಸೊ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ನೋಡೋಣ. ನೋಡಿದ್ರಲ್ಲ, ಇಲ್ಲಿವರೆಗೂ ಹೇಳೋದ್ನಲ್ಲ, ಇದೇ ನನ್ನ ಲಾಗ್ ಸ್ಟೋರಿ, ಯಾಕೆ ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ. ಸೊ ಇನ್ನು ಮುಂದೆನೂ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಏನೇ ಆದ್ರೂ. ಯಾಕಂದರೆ ಇವಾಗ ಲಾಗ್ ಮಾಡ್ತಾ ಲೈಕ್ ಐ ಆಮ್ ಎಂಜಾಯಿಂಗ್ ಇಟ್, ಮಜಾ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಬಟ್ ಇಲ್ಲಿವರೆಗೂ 200 ಸಬ್ಸ್ಕ್ರೈಬರ್ ಆಗಿದೆ, ಅದೇ ಖುಷಿ. ಲೈಕ್ ಒಳ್ಳೆ ವ್ಯೂಸ್ ಬರ್ತಾ ಇದೆ, ನಾನು ಶೇರ್ ಮಾಡಿಲ್ಲ ಅಂದ್ರೂ. ಸೊ ಮುಂದೆ ಏನೋ ಲೈಕ್ ಏನಾದ್ರು ಅಚೀವ್ ಮಾಡ್ಬೋದು ಅಂತ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಇಲ್ಲಿವರೆಗೂ ಲಾಗ್ನ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಇದು ಇಷ್ಟ ಆಗುತ್ತೆ ಅಂದರೆ ಅವರಿಗೆ ಈ ಲಾಗ್ನ ಶೇರ್ ಮಾಡಿ. ಸೊ ಇಲ್ಲಿವರೆಗೂ ಈ ಲಾಗ್ನ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ಡೇ, ಥ್ಯಾಂಕ್ ಯು.